ಯಾರು? ಆಮೇಲೆ ಬಜೆಟ್ ಮೇಲೆ ಮಾತಾಡುವಾಗ ಡೀಟೈಲ್ ಆಗಿ ಮಾತಾಡ್ತೀನಿ. ಯಾಕೋ ಮೂಡು ನಿಮ್ಮದು ಸರಿ ಇಲ್ಲ, ನಮ್ಮದು ಸರಿ ಇಲ್ಲ. ನಾನು ಐ ಡೋಂಟ್ ಬಿಲೀವ್ ಇನ್ ಗಳಿಗೆ, ಇವರೆಲ್ಲ ನಂಬೋದಿಲ್ಲ. ಇವ್ರು ಯಾರ ಹೇಳಿದ್ರಲ್ಲ, ಸುನೀಲ್ ರಘುನಾಥ್ ಗುರ್ಲಿ ಅಲ್ಲ ಸರ್, ನಿಮ್ ತಾಳ್ಮೆ ಮೆಚ್ಚಬೇಕು ಸರ್, ನಿಮ್ ತಾಳ್ಮೆ ಮೆಚ್ಚಬೇಕು. ಲಾಸ್ಟ್ಗೆ ಮೆಚ್ಚಿದ್ರಾಗ್ತದೆ ಇಷ್ಟೆಲ್ಲ ಮಾತಾಡಿಕೊಂಡು. ಕೂತ್ಕೊಳ್ಳಿ ಅಶ್ವಥ್ ಅವರೇ, ನೀವೇನು ಹೇಳ್ಬೇಕು ಅದು ಗಟ್ಟಿಯಾಗಿ ಕೂತ್ಕೊಂಡು ಬೆಳಗ್ಗೆಂದು. ಅಶ್ವಥ್ ಅವರೇ, ಮುಖ್ಯಮಂತ್ರಿಗಳು ತಾಳ್ಮೆಯಿಂದ ನೀವೆಲ್ಲ ಮಾತಾಡಿ ಲಾಸ್ಟ್ಗೆ ಮೆಚ್ಚಿದ್ರೆ ಪ್ರಯೋಜನ. ಈಗ ಕೂತ್ಕೊಳ್ಳಿ, ತಾಳ್ಮೆ ಮತ್ತೆ ಈಗೊಮ್ಮೆ ಕೂತ್ಕೊಳ್ಳಿ. ನೀವೇನು ವಿರೋಧ ಪಕ್ಷದ ನಾಯಕರಾಗಲ್ಲ. ಅಶ್ವಥ್ ನಾರಾಯಣ್ ಥರ ಜೋಶಿಂದ ಮಾತಾಡೋಕ್ಕಾಗಲ್ಲ ನಾನು. ಅದು ವಿರೋಧ ಪಕ್ಷದ ನಾಯಕನಾಗಿದ್ದಾಗ, ವಿರೋಧ ಪಕ್ಷದ ನಾಯಕನಾಗಿ, ನಾಟ್ ಎಸ್ ಎ ಚೀಫ್ ಮಿನಿಸ್ಟರ್, ನಾಟ್ ಎಸ್ ಎ ಚೀಫ್ ಹೆಂಗ್ ಓದಿದ್ದೀರಾ ಇವತ್ತು ಸಿನಿಮಾ? ತಟ್ಟಿಲ್ಲ, ತೋಳ್ ತಟ್ಟಿದ್ದು. ಕದನೇ ಓದ್ಬಿಟ್ರಿ ಸರ್. ತೋಳ್ ತಟ್ಟಿದ್ದು, ತೊಡೆ ತಟ್ಟಲಿಲ್ಲ, ತೋಳ್ ತಟ್ಟಿದೆ. ಆಯ್ತು. ನೀವೇನ್ ಮಾಡಿರಲ್ಲ, ಅವರು ಡ್ರೆಸ್ ಮೇಲೆ ಇಲ್ಲ ಅಸೆಂಬ್ಲಿಗೆ ಬರಬೇಕಾ ಹೇಳಿ ನೀವೇ. ಡ್ರೆಸ್ ಮೇಲೆ ಆಸ್ ಕಮಿಷನರ್ ಆಫ್ ಪೊಲೀಸ್ ಹ್ಯಾಸ್ ಕಮ್ ವಿತ್ ಎ ಡ್ರೆಸ್, ವಿತ್ ಯೂನಿಫಾರ್ಮ್. ಈ ಕಾಂಟ್ ಕಮ್ ಒನ್ಲಿ ಮಾರ್ಷಲ್. ಈ ಮಾರ್ಷಲ್ಗಳಿರೋದು ಯಾಕೆ? ಅದಕ್ಕೆ ನೀನು ನೋಡಪ್ಪ ಕಮಿಷನರ್ ಆಗಿ ಈಗೆಲ್ಲ ಬರಬಾರ್ದು ನೀನು ಅಂತ ಹೇಳಿದೆ. ನಮ್ಮ ಬಾಗಿಲು ನಿಂತ್ಕೊಬಿಟ್ರು, ನಾನು ಒಳಗಡೆ ಬಿಡ್ದೇನೆ. ಆಗ ನೋಡಪ್ಪ, ಒಳಗಡೆ ಬಿಡದೆ ಇರೋಕ್ಕೆ ನೀನೇನು ಮಾರ್ಷಲ್ ಅಲ್ಲ, ನಡಿ ಆಚೆಗೆ ಅಂತ ತಳ್ಳಿದೆ. ಸೊ ಓಕೆ, ನಾನು ಅದು ಆ ಗಳಿಗೆ ಆ ಥರ ಇತ್ತು, ಸನ್ನಿವೇಶ ಹಂಗಿತ್ತು, ಅದು ಬೇರೆ ಅದು ಆಯಿತು. ನಾರ್ಮಲಿ ಅಶ್ವಥ್ ನಾರಾಯಣ್ ಹೇಳಾಗಿ ತಾಳ್ಮೆಯಿಂದಲೇ ಇರ್ತೀನಿ ನಾನು. ತಾಳ್ಮೆ ಭಾಳ ಮುಖ್ಯ ಅಶ್ವಥ್ ನಾರಾಯಣ, ನಿನಗೂ ಅಷ್ಟೇ. ಮುಂದೆ ಬೆಳೆಯೋನು ರಾಜಕೀಯವಾಗಿ, ನೀನು ಸ್ವಲ್ಪ ತಾಳ್ಮೆ ಇರಲಿ. ಒಂದು ವಿರೋಧ ಪಕ್ಷದ ನಾಯಕ ಆಗ್ತೀರಿ ನೀವು. ಮಾನ್ಯ ಅಧ್ಯಕ್ಷರೇ, ನಾನು ರವಿ ಏನಾಗಿದೆ ನಿಮಗೆ? ಸುಮ್ಮನೆ ನಗಡಿದ ಯಾರು ಗೊತ್ತಾಯಿದೆ? ಯಾರು ನಗಡ್ತಾರೆ ಅಂತೇಳಿ ಸುಮ್ಮನೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇದ್ದೆ. ಸುಧಾಕರ್, ಕಾನೂನಿನ ಸುವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇದ್ದೆ. ಕಾನೂನು ಸುವ್ಯವಸ್ಥೆ ಮಾತಾಡುವಾಗ